ರಾಜ್ಯದಲ್ಲಿ ಮುಂದುವರಿತಾ ಇದೆ ಮಳೆಯ ಅಬ್ಬರ. ಕೆಲವೆಡೆ ಮಳೆ ನಿಂತರೂ ನೆರೆ ಪರಿಸ್ಥಿತಿ ಮುಂದುವರಿಕೆ ಆಗ್ತಾ ಇದೆ. ಮಳೆ ಪ್ರವಾಹಕ್ಕೆ ತತ್ತರಿಸಿದ್ದಾರೆ ನಾಗರಿಕರು ಕೂಡ. ಈ ಕ್ಷಣ ಬರ್ತಾ ಇದೆ 14ನೇ ದಿವಸದ ವರ್ಣಾರ್ ಘಟ್ಟದ ಮೊದಲ ಬ್ರೇಕಿಂಗ್ ನ್ಯೂಸ್. ರಾಯಚೂರು ಜಿಲ್ಲೆಯ ಹಲವಾರು ಕಡೆ ಮುಳುಗಡೆ ಆಗೋಗಿದೆ. ಓಪನ್ ಆಗ್ತಾ ಇಲ್ಲ. ಗುರ್ಜಾಪುರ ಬ್ಯಾರೇಜ್ ಗೇಟ್ ಹತ್ತತ್ರ ಒಂದು ವಾರದಿಂದ ಟ್ರೈ ಮಾಡ್ತಿದ್ದಾರೆ. ಮುಳುಗೋ ತಜ್ಞರು, ಎಕ್ಸ್ಪರ್ಟ್ಗಳು ಎಲ್ಲ ಬರ್ತಿದ್ದಾರೆ. ಯಾರ ಕೈಲೂ ಓಪನ್ ಮಾಡೋಕ್ಕಾಗ್ತಿಲ್ಲ. 100 ಗೇಟ್ ಓಪನ್ ಆಗಬೇಕಿನ್ನು. ಶಿವಪುರ, ಯಕ್ಷಂತಿ, ಗುಂಡ್ಲೂರು ಗ್ರಾಮಗಳು ಜಲಾವೃತ ಆಗೋಗಿದೆ. ಬ್ಯಾಕ್ ವಾಟರ್ಗೆ ನಡುಗಡ್ಡೆಯಲ್ಲಿ ಸಿಕ್ಕಾಕೊಂಡಿವೆ 106 ಎಕರೆ ಕೃಷಿ ಭೂಮಿ. ಜಮೀನುಗಳಿಗೂ ಹೋಗಕ್ಕಾಗ್ತಿಲ್ಲ. ಅನ್ನದಾತರು ಪರದಾಡ್ತಿದ್ದಾರೆ. ಅವರು ಬೆಳೆದಿದ್ದ ಭತ್ತ, ಹತ್ತಿ, ಕಬ್ಬು, ಮೆಣಸಿನಕಾಯಿ ಎಲ್ಲ ನೀರು ಪಾಲಾಗೋಯ್ತು. RTPS, YTPS ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಜನರಿಗೀಗ ದೊಡ್ಡ ಕಷ್ಟ. ಬಿಕಾಸ್ ನಾರಾಯಣಪುರ ಡ್ಯಾಮಿಂದ ನೀರು ಬಿಡಬೇಕಾದ್ರೆ, ಕೃಷ್ಣಾ ನದಿಗೆ ನೀರು ಬಿಡ್ತಾರಲ್ಲ, ಆಗಲೇ ಅಲರ್ಟ್ ಆಗಬೇಕಾಗಿತ್ತು. ನೀರು ಬಿಟ್ಟಾಗ ಅವ್ರು ಅಲರ್ಟ್ ಮಾಡ್ತಾರೆ. ಇವ್ರು ತಲೆ ಕೆಡಿಸ್ಕೊಂಡಿರಲಿಲ್ಲ, ಸುಮ್ಮನೆ ಇದ್ಬಿಟ್ಟಿದ್ರು. ನೀರು ಬಿಟ್ಟ ಮೇಲೆ ಆಮೇಲೆ ಓಪನ್ ಆಗ್ತಿಲ್ಲ ಗೇಟ್ಗಳಿಗೆ. ಮೊದಲೇ ಅಲರ್ಟ್ ಆಗಿದ್ರೆ, ಮೊದಲೇ ನೀರು ಕಡಿಮೆ ಇತ್ತು, ಹೋಗಿ ಏನೋ ರಿಪೇರಿ ಮಾಡ್ಬೋದಾಗಿತ್ತು. ಈಗ ಹಂಗಲ್ಲ, ಪೂರ್ತಿ ಡ್ಯಾಮ್ ತುಂಬಿದೆ. ಇನ್ನು ಡ್ಯಾಮ್ ತುಂಬಿ ಮೇಲೆ ಹರಿಯೋಕ್ಕೆ ಶುರು ಮಾಡಿದ್ರೆ ಅದಿನ್ನೂ ಪ್ರಾಬ್ಲಮ್. 194 ಗೇಟ್ಗಳು ಬ್ಯಾರೇಜ್ನಲ್ಲಿ. ಒಂದು 93 ಗೇಟ್ ಓಪನ್ ಆಗಿದೆ. ಇನ್ನು 100 ಗೇಟ್ ಓಪನ್ ಆಗಬೇಕು ಹತ್ತತ್ರ. ಮಧ್ಯಭಾಗದ ದೃಶ್ಯ. ಶಾಸಕರು ಮೊನ್ನೆ ಹೋಗಿದ್ರು, ದದ್ದಲ್ ಅವರು ಪರಿಶೀಲನೆ ಮಾಡಿ ಬಂದರು. ಬಟ್ ಅವ್ರಿಗೂ ಆತಂಕ ಇದೆ, ಏನಾಗ್ಬಿಡುತ್ತೋ ಅಂತ. ಏಕೆಂದರೆ ಆ ನೀರು ಹೆಚ್ಚಾಗ್ತಿದ್ದ ಹಾಗೇನೆ ಗೇಟ್ಗಳಲ್ಲಿ ಓಪನ್ ಆಗದೆ ಹೋದರೆ ಬ್ಯಾಕ್ ವಾಟರ್ ಪ್ರಮಾಣ ಹೆಚ್ಚಾಗುತ್ತೆ. ಆಗ ಹಿನ್ನೀರಿನಲ್ಲಿರುವಂಥ ಗ್ರಾಮಗಳು ಮುಳುಗ್ತವೆ. ಗೇಟ್ ಓಪನ್ ಆದರೆ ಮುನ್ನೀರು ಮುಳುಗುತ್ತೆ, ಗೇಟ್ ಓಪನ್ ಆಗಿ ಹಿನ್ನೀರು ಮುಳುಗುತ್ತೆ. ಹಾಗಿದೆ ಪರಿಸ್ಥಿತಿ ಈಗ. ಭಾಳ ಆತಂಕದ, ಅಪಾಯಕಾರಿಯಾದಂಥ ವಿಷಯ ಇದು. ಯಾಕೆಂದರೆ ಆ ಗೇಟ್ಗಳು ಓಪನ್ ಆಗಿಲ್ಲ ಅಂದರೆ ಆ ಜಾಗ ಬಂದಾಗ ಫೋರ್ಸ್ ಇನ್ನೂ ಜಾಸ್ತಿ ಆಗುತ್ತೆ, ಅದರ ಪ್ರಮಾಣ ಹೆಚ್ಚಾಗುತ್ತೆ. ಈಗ 10 ಟನ್ ಆ ಗೇಟ್ ಹತ್ರ ಇರೋ ಪ್ರಮಾಣ, ಆ ಫೋರ್ಸ್ ಹಂಗಿದೆ ಈಗ. ಇನ್ನು ಕ್ರೈನ್ ಹಾಕ್ಕೊಂಡು ಇಳಿದು ಮುಳುಗು ತಜ್ಞರು ಬೇರೆ ಬೇರೆ ರಾಜ್ಯದಿಂದ ಬಂದಿದ್ದಾರೆ. ಯಾರ ಕೈಲೂ ಗೇಟ್ ಓಪನ್ ಮಾಡೋಕ್ಕಾಗ್ತಿಲ್ಲ. ಮಳೆ ಕಡಿಮೆ ಇದ್ದಾಗಲೇ ಎಚ್ಚೆತ್ಕೊಂಡು ಗೇಟ್ ಓಪನ್ ಮಾಡ್ಕೊಂಡು ಸ್ವಲ್ಪ ರೆಡಿಯಾಗಿದ್ದಿದ್ರೆ ಇವತ್ತು ಈ ಪರಿಸ್ಥಿತಿ ಬರ್ತಿರಲಿಲ್ಲ. ಈಗ ಒಂದಷ್ಟು ಗ್ರಾಮಗಳ ಹಿನ್ನೀರಿನಲ್ಲಿ ಮುಳುಗೋಗಿದೆ. ಇನ್ನೂ ಮುಳುಗೋ ಭೀತಿಯಲ್ಲಿ ಹಲವಾರು ಆತಂಕಗಳಂತೂ ಇದ್ದೇ. ಇದು ಸದ್ಯದ ಪರಿಸ್ಥಿತಿ. ಮಳೆಗೆ, ಪ್ರವಾಹಕ್ಕೆ ತತ್ತರಿಸೋಗ್ಬಿಟ್ಟಿದ್ದಾರೆ ಆ ಭಾಗದ ಮಂದಿ. ಗುರ್ಜಾಪುರ ಗೇಟ್ ಏನಿದೆ, ಬ್ಯಾರೇಜ್ ಗೇಟ್, ಅದು ಓಪನ್ ಆದರೆ ಮಾತ್ರ ಅಲ್ಲಿನ ಜನಕ್ಕೆ ನೆಮ್ಮದಿ. ಇಲ್ಲ ಅಂದರೆ ಕಷ್ಟ. 1, 2, 100 ಗೇಟ್ ಓಪನ್ ಆಗಬೇಕಿನ್ನು. ಒಂದು 93 ಗೇಟ್ ಈಗಾಗಲೇ ಓಪನ್ ಆಗಿದೆ. ಆದರೆ ಫೋರ್ಸ್ ಜಾಸ್ತಿ ಇದೆ. ಕೃಷ್ಣಾ ನದಿಗೆ ಅಬ್ಬರಿಸಿ ಬೊಬ್ಬರಿತಿದ್ದಾರೆ ಕೃಷ್ಣಾ ನದಿ. ಸೊ ಹಾಗಾಗಿ ನಾರಾಯಣಪುರದಲ್ಲಂತೂ ಹತ್ತತ್ರ ಈಗಿರೋ ಸಿಕ್ಕಿರೋ ಮಾಹಿತಿ ಪ್ರಕಾರ 1.25 ಲಕ್ಷ ಕ್ಯೂಸೆಕ್ ನೀರು ಬಿಟ್ಟಿರೋದು ಕೃಷ್ಣಾ ನದಿಗೆ. ಸೊ ನೀವು ಊಹೆ ಮಾಡ್ಬೋದು ಅದರ ಪ್ರಮಾಣ ಹೆಂಗಿರುತ್ತೆ, ಹರಿಯುವಿಕೆ ಯಾವ ಏನೋ ಫೋರ್ಸಲ್ಲಿರುತ್ತೆ ಅಂತ. ನಾನು ಸಹೋದ್ಯೋಗಿ ರಾಯಚೂರಿಂದ ವಿಶ್ವನಾಥ್ ಹುಗಾರ್ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ವಿಶ್ವನಾಥ್. ದಿನ ಕಳೆದು ಇನ್ನೊಂದು ದಿನ ಮುಗಿಯೋಷ್ಟು, ಎದೋಳೋಷ್ಟೊತ್ತಿಗೆ ಆ ಭಾಗದ ಮಂದಿ, ಜನ ಎಲ್ಲ ಇನ್ನಷ್ಟು ಜಾಸ್ತಿ ಪರಿಪಾಟಲು ಬರೋ ಹಾಗಾಗೋಗಿದೆ. ಸಿಚುವೇಶನ್ ಹೇಗಿದೆ ವಿಶ್ವನಾಥ್ ಈಗ? ವೆರಿ ಗುಡ್ ಮಾರ್ನಿಂಗ್ ಹರೀಶ್. ಏನು ರಾಯಚೂರು ತಾಲೂಕಿನಲ್ಲಿ ಬರ್ತಕ್ಕಂತಹ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ಗೇಟ್ ಸ್ಟ್ರಕ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 6ನೇ ದಿನಕ್ಕೆ ಕಾರ್ಯಾಚರಣೆ ಇವತ್ತು ಕಾಲಿಟ್ಟಿದೆ. ಆದ್ರೂ ಕೂಡ ಇದುವರೆಗೆ ಒಂದೇ ಒಂದು ಗೇಟ್ ತೆಗೆಯೋದಕ್ಕೂ ಕೂಡ ಇವತ್ತು ಅಧಿಕಾರಿಗಳಿಗೆ ಸಾಧ್ಯ ಇಲ್ಲ. ನಾವಿವತ್ತು ಏನಪ್ಪಾ ಅಂತ ಹೇಳಿದ್ರೆ ಈ ಗುರ್ಜಾಪುರ ಗ್ರಾಮದಲ್ಲಿ ಇದೀವಿ. ನಿಮಗೆ ಇದುವರೆಗೂ ಕೂಡ 6 ದಿನಗಳಿಂದ ಗುರ್ಜಾಪುರ ಬ್ರಿಡ್ಜ್ ಕಮ್ ಬ್ಯಾರೇಜ್ ನಲ್ಲಿ ಏನೆಲ್ಲ ಹೈಡ್ರಾಮಾಗಳು ನಡೆದಿತ್ತಂತಕ್ಕಂಥದ್ದನ್ನ ಸತತವಾಗಿ ನ್ಯೂಸ್ 18 ನಲ್ಲಿ ತೋರಿಸಲಾಯಿತು. ಆದ್ರೆ ಇವತ್ತು ನಾವು ಗುರ್ಜಾಪುರ ಮತ್ತು ಅರಶಿಣಗಿ, ಕಾಡ್ಲೂರು ಗ್ರಾಮಗಳ ರೈತರ ಒಂದು ಪರಿಸ್ಥಿತಿ, ಅಂದ್ರೆ ಅನ್ನದಾತರ ಮತ್ತು ಆ ಗ್ರಾಮಸ್ಥರ ಆತಂಕ ಏನಿದೆ ಅಂತಕ್ಕಂಥ ರಿಯಾಲಿಟಿ ಚೆಕ್ ಮಾಡೋದಕ್ಕೆ ಆ ಗ್ರಾಮಗಳಿಗೆ ವಿಸಿಟ್ ಮಾಡಿದೀವಿ ಹರೀಶ್ ನಾಗರಾಜ್. ಗ್ರಾಮಗಳಲ್ಲೂ ಕೂಡ ಸಾಕಷ್ಟು ಆತಂಕ ಮಡುಗಟ್ಟಿದೆ. ಯಾಕಂತ ಕೇಳಿದ್ರೆ
ಕಳೆದ 6 ದಿನಗಳಿಂದಲೂ ಕೂಡ ಇವತ್ತು ನೀರ ಸರಾಗವಾಗಿ ಬಿಡೋದಕ್ಕೆ ಗೇಟ್ ಓಪನ್ ಮಾಡೋದಕ್ಕೆ ಅಧಿಕಾರಿಗಳಿಂದ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಅಕಸ್ಮಾತ್ ಒಂದ್ ವೇಳೆ ಇನ್ನೇ ಹೆಚ್ಚು ಸ್ವಲ್ಪ ನೀರೇನಾದ್ರೂ ಬಂದದ್ದೇ ಆತ್ಯಪ್ಪ ಅಂತ ಹೇಳಿದ್ರೆ ಈ ಗ್ರಾಮಗಳು ಮುಳುಗತಕ್ಕಂತಹ ಭೀತಿಯ ಇವತ್ತು ಜನ ದಿನಗಳನ್ನ ದುಡುತ್ತಾ ಇದ್ದಾರೆ. ಈಗಾಗಲೇ ಗ್ರಾಮಗಳಲ್ಲಿ ಜಮೀನುಗಳಲ್ಲೂ ಕೂಡ ಇವತ್ತು ನೀರು ನುಗ್ಗಿರ್ತಕ್ಕಂತಹ ದೃಶ್ಯಗಳು ಇಲ್ಲಿ ಸರ್ವೇ ಸಾಮಾನ್ಯವಾಗಿ ಗೋಚರವಾಗ್ತಾ ಇದ್ದಾವೆ. ಹಾಗೆ ಇವತ್ತು ಆತಂಕದಲ್ಲಿರ್ತಕ್ಕಂತಹ ಗ್ರಾಮಸ್ಥರನ್ನ ಮನವೊಲಿಸ್ತಕ್ಕಂಥ ಕಾರ್ಯ ಇವತ್ತು ಅಧಿಕಾರಿಗಳು ಒಂದೆಡೆ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಇವತ್ತು ಜಿಲ್ಲಾಧಿಕಾರಿಗಳಾಗಿರ್ತಕ್ಕಂಥ ಚಂದ್ರಶೇಖರ್ ನಾಯಕ್ ಅವರು ನಿನ್ನೆ ರಾತ್ರಿ ಹೊತ್ತಂತ ಸಂದರ್ಭದಲ್ಲಿ ಬ್ರಿಡ್ಜ್ ಕಮ್ ಬ್ಯಾರೇಜ್ಗೆ ಬಂದು ಇವತ್ತು ಎಲ್ಲಾ ವೀಕ್ಷಣೆಯನ್ನ ಮಾಡಿ ಗೇಟ್ ಶತಾಯಗತಾಯ ತೆಗೆಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನ ಕೂಡ ಪಟ್ಟರು. ಆದ್ರೆ ಅದು ಕೂಡ ಆಗ್ಲಿಲ್ಲ. ಹಾಗಾಗಿ ಇವತ್ತು ಒಂದ್ ಸ್ವಲ್ಪ ಕೊಂಚ ನೆಮ್ಮದಿಯ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ, ಇವತ್ತು ಜುರಾಲಾ ಅಂತಕ್ಕಂಥ ಒಂದು ಪ್ರಾಜೆಕ್ಟ್ ಬರ್ತದೆ ಆಂಧ್ರ ಪ್ರದೇಶ ತೆಲಂಗಾಣದ ಗಡಿ ಭಾಗದಲ್ಲಿ. ಆ ಜುರಾಲಾ ಡ್ಯಾಮಿನ ಗೇಟ್ಗಳನ್ನ ಓಪನ್ ಮಾಡಿ ಕೊಂಚ ನೀರನ್ನ ಬಿಡ್ತಕ್ಕಂತ ಕೆಲಸ ಮಾಡಿ, ಹಾಗಾಗಿ 1 ಅಡಿಯಷ್ಟು ನೀರಿನ ಪ್ರಮಾಣ ಇವತ್ತು ಕಡಿಮೆಯಾಗಿದೆ. ಆದ್ರೆ ಮಹಾರಾಷ್ಟ್ರದಲ್ಲಿ ಇವತ್ತು ಸಪಾಗಿ ಮಳೆಯಾಗ್ತಿರ್ತಕ್ಕಂತಹ ಹಿನ್ನೆಲೆಯಲ್ಲಿ ಬಸವಸಾಗರ ಜಲಾಶಯ ಅಣೆಕಟ್ಟಿನವರ ಜೊತೆನೂ ಕೂಡ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಸಹಾಯಕ ಆಯುಕ್ತರು ಸತತವಾಗಿ ಸಂಪರ್ಕ ಮಾಡಿ ನೀರನ್ನೇನಾದ್ರೂ ಶೇಖರಣೆ ಮಾಡಿ ಬಂದಂತ ನೀರನ್ನ, ಹೆಚ್ಚಿನ ಪ್ರಮಾಣದ ನೀರನ್ನ ನೀವು ತಡೆಗಟ್ಟೋದಕ್ಕೆ ಸಾಧ್ಯ ಇದೆಯಾ ನೋಡಿ, ಇಲ್ಲಿ ಗೇಟ್ಗಳು ಓಪನ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಬಸವಸಾಗರ ಜಲಾಶಯದ ಅಧಿಕಾರಿಗಳು ಕೂಡ ಯಾವುದೇ ಕಾರಣಕ್ಕೂ ಆ ನೀರನ್ನ ತಡೆಗಟ್ಟೋದಕ್ಕೆ ಇಲ್ಲಿ ಸಾಧ್ಯ ಇಲ್ಲ. ಒಂದು ವೇಳೆ ನೀರನ್ನ ತಡೆಗಟ್ಟಿದ್ದೇ ಆದ್ರೆ ಡ್ಯಾಮ್ಗೆ ಕೂಡ ತೊಂದರೆ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನೀವು ಏನೇ ಮಾಡಿದ್ರು ಕೂಡ ಅಲ್ಲಿ ಆದಷ್ಟು ಬೇಗ ಗೇಟ್ ಗಳನ್ನ ಓಪನ್ ಮಾಡಲೇಬೇಕು ಅಂತಕ್ಕಂತಹ ಒಂದು ಮಾಹಿತಿಯನ್ನ ಅಧಿಕಾರಿಗಳಿಗೆ ನೀಡಿದ್ದಾರೆ ಅಂತಕ್ಕಂಥ ಮಾಹಿತಿ ನ್ಯೂಸ್ 18ಗೆ ಲಭ್ಯವಾಗಿರ್ತಕ್ಕಂಥದ್ದು. ಹರೀಶ್ ನಾಗರಾಜ್, ಥ್ಯಾಂಕ್ ಯು ಸೊ ಮಚ್ ವಿಶ್ವನಾಥ್ ಹುಗಾರಿ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ಕಾಡಾನೆ ಹತ್ಯೆ, ದಂತ ಮಾರಾಟ, ಸಂಸದರಿಂದ ಆರೋಪಿಗಳ ರಕ್ಷಣೆ, ಸಂಸದರ ವಿರುದ್ಧ ಮುಖ್ಯಮಂತ್ರಿಗಳಿಗೆ ದೂರು ಕೊಡಲಾಗಿದೆ. ಸಂಸದರು ಯಾರು, ಯಾವ ಪಕ್ಷ, ಏನು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಕಾಡಾನೆ ಹತ್ಯೆ, ದಂತ ಮಾರಾಟ, ಸಂಸದರಿಂದ ಇದೀಗ ಆರೋಪಿಗಳ ರಕ್ಷಣೆ ಮಾಡುತ್ತಿದ್ದಾರೆ ಅನ್ನೋ ಆರೋಪ. ಸಂಸದರ ವಿರುದ್ಧ ಸಿಎಂಗೆ ದೂರು ಕೊಡಲಾಗಿದೆಯಂತೆ. ಯಾರು ಆ ಸಂಸದರು, ಯಾವ ಪಕ್ಷದವರು, ಅವರ ವಿರುದ್ಧ ಪತ್ರ ಬರೆದಿದ್ಯಾರು? ನ್ಯೂಸ್ 18ನಲ್ಲಿ ಒಂದು ಎಕ್ಸ್ಕ್ಲೂಸಿವ್ ಸ್ಟೋರಿ, ಬ್ರೇಕಿಂಗ್ ನ್ಯೂಸ್ ಇದು. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಸಂಸದೆ ಮನೇಕಾ ಗಾಂಧಿ ಪತ್ರ ಬರೆದಿದ್ದಾರೆ. ಆರೋಪಿಗಳ ರಕ್ಷಣೆಗೆ ಒತ್ತಡ ಹೇರಿದ್ದಾರೆ ಅಂತ ಮುಖ್ಯಮಂತ್ರಿಗಳಿಗೆ ಪತ್ರ ಬರೆಯಲಾಗಿದೆ. ಬ್ರೇಕಿಂಗ್ ನ್ಯೂಸ್ ನಂಬರ್ 2. ಸಂಸದೆ ಮನೇಕಾ ಗಾಂಧಿ ಬರೆದಿರುವಂತಹ ಪತ್ರ ಯಾರ ವಿರುದ್ಧ? ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪಿಗಳ ರಕ್ಷಣೆಗೆ ಒತ್ತಡ ಹೇರಿದ್ದಾರೆ ಅಂತ ಸಿಎಂಗೆ ಪತ್ರ ಬರೆದಿದ್ದಾರೆ. ಅರಣ್ಯ ಇಲಾಖೆಯ ಪ್ರಕರಣದಲ್ಲಿ ಒತ್ತಡ ಹೇರಿಸಿದ್ದಾರೆ ಅಂತ ಪತ್ರ ಅದು. ಏಕೆಂದ್ರೆ ಅವರು ಅನಿಮಲ್ ರೈಟ್ಸ್ ಆಕ್ಟಿವಿಸ್ಟು, ಜೊತೆಗೆ ಎನ್ವಿರಾನ್ಮೆಂಟಲಿಸ್ಟು. ಹಾಸನದಲ್ಲಿ ಅಕ್ರಮವಾಗಿ ವಿದ್ಯುತ್ ಹರಿಸಿ ಆನೆ ಕೊಂದು ಹೂತಿದ್ದ ಆರೋಪಿಗಳು, ಬಳಿಕ ಸತ್ತ ಆನೆ ದಂತ ಕತ್ತರಿಸಿ ಮಾರಾಟ ಮಾಡುವಾಗ ಸಿಕ್ಕಿಬಿದ್ದ ಆರೋಪಿಗಳು. ಬೆಂಗಳೂರಿನಲ್ಲಿ ಸಿಕ್ಕಿಬಿದ್ದಿದ್ದಾರೆ ವೀರಾಪುರದ ಆರೋಪಿ ಚಂದ್ರೇಗೌಡ. ಮಾರ್ಚ್ 19ರಂದು ಬೆಂಗಳೂರಿನ ಸಿಕೆ ಅಚ್ಚುಕಟ್ಟು ಪೊಲೀಸರು ಅರೆಸ್ಟ್ ಮಾಡಿದರು. ಆರೋಪಿ ರಕ್ಷಣೆಗೆ ಪ್ರಜ್ವಲ್ ರೇವಣ್ಣ ಪ್ರಯತ್ನ ಅಂತ ಮನೇಕಾ ಗಾಂಧಿ ಅವರಿಗೆ ಆರೋಪ ಮಾಡ್ತಿದ್ದಾರೆ. ಜೆಡಿಎಸ್ ಕಾರ್ಯಕರ್ತ ಚಂದ್ರೇಗೌಡರ ರಕ್ಷಣೆಗೆ ಟ್ರೈ ಎತ್ತಿಸಿದ್ದಾರೆ ಅಂತ ಮನೇಕಾ ಗಾಂಧಿ ಅವರ ಆರೋಪ ಇದು. ಹಾಸನ ವಲಯ ಅರಣ್ಯಾಧಿಕಾರಿ ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತ ಆರೋಪ ಮಾಡಿದ್ದಾರೆ. ಹಾಸನದ RFO ವಿರುದ್ಧವೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ ಮನೇಕಾ ಗಾಂಧಿ ಅವರು. ಹಾಸನಕ್ಕೆ ಕೇಸ್ ವರ್ಗಾವಣೆಗೆ RFO ಒತ್ತಡ ಹೇರುತ್ತಿದ್ದಾರೆ ಅನ್ನೋ ಕೂಡ ಆರೋಪ ಮಾಡ್ತಿದ್ದಾರೆ. ಈ ಕೇಸ್ನ ಆರೋಪಿಗಳು JDS ಬೆಂಬಲಿಗರು ಅನ್ನೋ ಕಾರಣಕ್ಕೆ ಅವರ ಪರವಾಗಿ ಸಂಸದರಿದ್ದಾರೆ, ಒತ್ತಡ ಹೇರುತ್ತಿದ್ದಾರೆ. ಆದರೆ ಈ ಕೇಸಲ್ಲಿ ಸಿಎಂ ಮಧ್ಯಪ್ರವೇಶ ಮಾಡಬೇಕು, ನಿಷ್ಪಕ್ಷವಾಗಿ ತನಿಖೆ ನಡೆಸಬೇಕು, ಕ್ರಮ ಕೈಗೊಳ್ಳಬೇಕು. ಜುಲೈ 18ನೇ ತಾರೀಕು ಪತ್ರ ಬರೆದಿದ್ದಾರೆ ಸಂಸದೆ ಮನೇಕಾ ಗಾಂಧಿ ಅವರು. ಭಾರತೀಯ ಜನತಾ ಪಾರ್ಟಿಯ ಸಂಸದೆ ಮನೇಕಾ ಗಾಂಧಿ ಇದೀಗ ಪ್ರಜ್ವಲ್ ರೇವಣ್ಣ ಸಂಸದರು JDS
ಆ ಭಾಗದಲ್ಲಿ ಆನೆಗಳನ್ನು ಕೊಂದ್ರು, ಹೂತಾಕಿದ್ರು, ಅದಾದ್ಮೇಲೆ ದಂತ ತೆಗೆದು ಮಾರ್ತಿದ್ದಾರೆ. ಅವರೆಲ್ಲ ಆ ವ್ಯಕ್ತಿ JDSನ ಕಾರ್ಯಕರ್ತ. ಹಾಗಾಗಿ ಅವರ ರಕ್ಷಣೆಗೆ ಆ ಭಾಗದ ನಾಯಕ ನಿಂತಿದ್ದಾರೆ ಅನ್ನೋದು ಈಗಿರೋದು. ಉಮೇಶ್ ಕತ್ತಿ ಮಾನ್ಯ ಅರಣ್ಯ ಸಚಿವರ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಇದೇನ್ ಸರ್ ಕೇಸ್ ಇದು? ಪ್ರಜ್ವಲ್ ರೇವಣ್ಣ ವಿರುದ್ಧ ಆರೋಪದ ಕೇಸ್ ಇದು. ಯಾವುದು? ಮನೇಕಾ ಗಾಂಧಿ ಅವರು ಬರ್ದಿರೋದು ಒಂದು ಪತ್ರ CMಗೆ ಇಲ್ಲ, ಬರ್ದಿಲ್ಲ. ಮಾರ್ಚ್ ಏಪ್ರಿಲ್ ನಲ್ಲಿ ಒಂದು ಆಣೆ ಸತ್ತಿದೆ. ಅದರ ದಂತಗಳನ್ನು ಮಾರಾಟ ಮಾಡಿ ಅಂತ ಪೊಲೀಸ್ ಅರೆಸ್ಟ್ ಆಗಿದೆ. ಹೌದು ಸರ್. ಅರೆಸ್ಟ್ ಆಗಿ ಆಕ್ಷನ್ಗಳು ಆಗ್ತಾ ಇವೆ. ಹೌದು ಸರ್. ಇದನ್ನ ಟ್ರಾನ್ಸ್ಫರ್ ಮಾಡಂತೆ ಪ್ರಜ್ವಲ್ ಅವರು ಏನೋ ಕೇಳಿದ್ದಾರೆ. ಹಾ ಬಟ್ ಎಲ್ಲಿ ಕೇಸ್ ಅರೆಸ್ಟ್ ಆಗುತ್ತೆ ಅಲ್ಲೇ ಕೇಸ್ ನಡಿಬೇಕಾಗುತ್ತೆ. ಹಾ ಅದ್ರ ಬಗ್ಗೆ ಆಕ್ಷನ್ಗಳು ಆಗ್ತಾ ಇವೆ. ಅಲ್ಲ, ವರ್ಗಾವಣೆ ಕೇಳ್ಕೊಂಡಿದ್ದಾರಂತೆ. ಹೌದಾ ಸರ್? ಕೇಳ್ಕೊಂಡು ನನ್ನ ಗಮನಕ್ಕೆ ಬಂದಿಲ್ಲ. ವರ್ಗಾವಣೆ ಮಾಡಕ್ ಬರಲ್ಲ. ಓಕೆ ಎಲ್ಲಿ ಪೊಲೀಸ್ ಕೇಸ್ ಆಗುತ್ತೆ ಅಲ್ಲೇ ಎಕ್ಸಾಮ್ ನಡಿಬೇಕಾಗುತ್ತೆ. ಓಕೆ. ಅದನ್ನ ಅರಣ್ಯ ಇಲಾಖೆಯಿಂದ ಎಕ್ಸಾಮ್ ಮಾಡಿ ಸೀರಿಯಸ್ ಆಕ್ಷನ್ ತಗೋತೀವಿ. ಸರ್, ಮನೇಕಾ ಗಾಂಧಿ ಅವರ ಪ್ರಕಾರ ಆರೋಪಿಗಳ ರಕ್ಷಣೆಗೆ ಪ್ರಜ್ವಲ್ ರೇವಣ್ಣ ಅವರು ನಿಂತಿದ್ದಾರೆ ಅಂತ. ಯಾರು? ಆರೋಪಿಗಳ ರಕ್ಷಣೆಗೆ ಪ್ರಜ್ವಲ್ ರೇವಣ್ಣ ಅವರು ಸಾಥ್ ಕೊಡ್ತಿದ್ದಾರೆ ಬಿಕಾಸ್ ಅವ್ರು JDS ಕಾರ್ಯಕರ್ತರು ಅಂತ ಅವ್ರ ಆರೋಪ. ಎಲ್ಲ ನಮ್ಮ ಕಾರ್ಯಕರ್ತರು, BJP ಕಾರ್ಯಕರ್ತರು, JDS ಕಾರ್ಯಕರ್ತರು, ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಇರ್ತಾರೆ. ಬಟ್ ಆಣಿ ಹೊಡಿದ ತಪ್ಪು. ಆ ಆಣಿ ಹೊಡೆದ ಕೇಸ್ ಆಗಿದೆ. ಅದಂತ ಮಾಡುವಾಗ ಸಿಕ್ಕಿದ್ದಾರೆ. ಕೇಸ್ ಟ್ರಾನ್ಸ್ಫರ್ ಎಲ್ಲ ಒಮ್ಮೆಗೆ ಎಂಕ್ವೈರಿ ಮಾಡಿ ಸೀರಿಯಸ್ ಆಕ್ಷನ್ ಮಾಡ್ತೀವಿ. ಅದ್ ಕರೆಕ್ಟ್ ಸರ್, ನೀವ್ ಹೇಳದ್ ಪಕ್ಕಾ ಕರೆಕ್ಟ್. ಬಟ್ ನಾನ್ ಕೇಳ್ತಿರೋದು ಮನೇಕಾ ಗಾಂಧಿ ಅವ್ರ ಪ್ರಕಾರ ಯಾರು ಆರೋಪಿಗಳಿದ್ದಾರಲ್ಲ ಅವರು JDS ಕಡೆಯವರು. ಹಾಗಾಗಿ ಪ್ರಜ್ವಲ್ ರೇವಣ್ಣ ಅವ್ರು ಇನ್ಫ್ಲೂಯೆನ್ಸ್ ಮಾಡ್ತಿದ್ದಾರೆ, ಒತ್ತಡ ಹಾಕ್ತಿದ್ದಾರೆ ಅಂತ. ಹೌದಾ? ಎಲ್ಲರಿಗೂ ನೀವು ಪಾರ್ಟಿ ಏನ್ ಮಾಡಕ್ಕಾಗಲ್ಲ. ಚಂದ್ರಪ್ಪ ಯಾರೋ ಒಬ್ಬ ವ್ಯಕ್ತಿ ಹೊಡೆದ ಅಂತ ಆರೋಪ ಇದೆ. ಅವರು ಮುಖ್ಯಮಂತ್ರಿಗೆ ಪತ್ರ ಬರ್ತಾರೆ. ಮುಖ್ಯಮಂತ್ರಿಗಳು ಚರ್ಚೆ ಮಾಡ್ತೀನಿ ನಾನು. ಟ್ರಾನ್ಸ್ಫರ್ ಮಾಡಕ್ ಬರಲ್ಲ, ಏನ್ ಆಕ್ಷನ್ ಆಗೋ ಆಗುತ್ತೆ. ಅಲ್ಲ, ನಿಮ್ಮೇನಾದ್ರು ಒತ್ತಡ ಹಾಕ್ತಿದ್ದಾರೆ ಅಂತ ಸಂಸದರು? ಸರ್, ಸಂಸದರು ಏನಾದ್ರು ಒತ್ತಡ ಹಾಕ್ತಿದ್ದಾರೆ ಸರ್? ಮಾತಾಡಿದ್ದಾರೆ ಏನಾರು? ಉಮೇಶ್ ಕತ್ತಿ ಸರ್, ಏನ್ ಆಕ್ಷನ್ ಆಗುತ್ತೆ ಸರ್? ಸಂಸದರು ನಿಮ್ ಜೊತೆ ಮಾತಾಡಿದ್ರ ಸರ್ ಏನಾರು ಇದ್ರ ಬಗ್ಗೆ? ಸಂಸದರು ಪ್ರಜ್ವಲ್ ರೇವಣ್ಣ ಇದ್ರ ಬಗ್ಗೆ ಮಾತಾಡಿದಾರೆ ಸರ್ ನಿಮ್ ಬಗ್ಗೆ ಏನಾರು? ನನ್ ಜೊತೆ ಏನು ಮಾತಾಡಿಲ್ಲ, ಟ್ರಾನ್ಸ್ಫರ್ ಮಾಡಕ್ ಕೇಳಿಲ್ಲ, ನನಗೆ ಏನು ವಿಷಯ ಗೊತ್ತಿಲ್ಲ. ನಾವು ಅರಣ್ಯ ಇಲಾಖೆಯಿಂದ ಆಕ್ಷನ್ ತಗೊಳಕ್ ಹೇಳಿದ್ವಿ. ಥ್ಯಾಂಕ್ ಯು ಸರ್. ನ್ಯೂಸ್ 18 ಜೊತೆ ಮಾತಾಡೋದಕ್ಕೆ ಉಮೇಶ್ ಕತ್ತಿ ಅವರು, ಮಾನ್ಯ ಅರಣ್ಯ ಸಚಿವರು. ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರ ಮೇಲೆ ಶಾಸಕರೀಗ ಬೇಸರ ಮಾಡ್ಕೊಂಡಿದ್ದಾರಂತೆ. ಮೊನ್ನೆ ನಡೆದಂತಹ ಸಭೆಯಲ್ಲಿ CM ಬಗ್ಗೆ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ಕ್ಷೇತ್ರದ ಸಮಸ್ಯೆ ಬಗ್ಗೆ ಹೇಳಿಕೊಳ್ಳಲು ರೆಡಿ ಇದ್ರು ಶಾಸಕರು. ಅವಾಗೇನಾಯ್ತು ನೋಡೋಣ. ಬ್ರೇಕಿಂಗ್ ನ್ಯೂಸ್. ಮಳೆ ಬಂತು, ಪ್ರವಾಹದ ಪರಿಸ್ಥಿತಿ, ಅತಿವೃಷ್ಟಿ ಬಗ್ಗೆ CM ಗಮನ ಸೆಳೆಯಲು ಮುಂದಾಗಿದ್ರು ಶಾಸಕರು. ಆದರೆ ರಾಷ್ಟ್ರಪತಿ ಚುನಾವಣೆ ಬಗ್ಗೆ ಮಾತ್ರ ಮಾತಾಡಿ ಸುಮ್ಮನಾಗ್ಬಿಟ್ರಂತೆ CM. ಕ್ಷೇತ್ರಗಳ ಸಮಸ್ಯೆ, ಅನುದಾನ, ಅಭಿವೃದ್ಧಿ ಬಗ್ಗೆ ಮಾತಾಡಿಲ್ವಂತೆ. ಕಾಮಗಾರಿಗಳ ಬಾಕಿ ಬಿಲ್ ಬಗ್ಗೆಯೂ ಕೂಡ ಮಾತಾಡಲಿಲ್ವಂತೆ ಮುಖ್ಯಮಂತ್ರಿಗಳು. ಯಾವುದ್ರ ಬಗ್ಗೆಯೂ ಕೂಡ ಮಾತಾಡಲಿಲ್ವಂತೆ CM ಬೊಮ್ಮಾಯಿ ಅವರು. ಈ ಕಾರಣಕ್ಕೆ ಒಂದಷ್ಟು ಜನ ಶಾಸಕರು ಮುನಿಸ್ ಮಾಡ್ಕೊಂಡಿದ್ದಾರೆ, ಬೇಸರ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ. ಮೊನ್ನೆ ಎಲ್ಲ ಬ್ಯಾಕ್ ಟು ಬ್ಯಾಕ್ ಮೀಟಿಂಗ್ ಮಾಡಿದ್ರು, ಎಲ್ಲ ಕಡೆ ಹೋಗಿದ್ರು. ಆದರೆ ರಾಷ್ಟ್ರಪತಿ ಚುನಾವಣೆ ಕ್ರೂಷಿಯಲ್ ಇತ್ತು ನಿಜ, ಬಟ್ ಆದರೆ ಅದ್ರ ಬಗ್ಗೆ ಮಾತ್ರ ಮಾತಾಡಿದ್ರು. ನಮ್ಮ ಅತಿವೃಷ್ಟಿ ಬಗ್ಗೆ ಮಾತಾಡೋಕ್ಕೆ ನಾವು ಟ್ರೈ ಮಾಡಿದ್ವಿ, ಆಗಲಿಲ್ಲ. ಅನುದಾನದ ಬಗ್ಗೆ ಮಾತಾಡಲಿಲ್ಲ, ಅಭಿವೃದ್ಧಿ ಬಗ್ಗೆ ಮಾತಾಡಲಿಲ್ಲ ಅಂತ ಬೇಸರ ವ್ಯಕ್ತಪಡಿಸಿದ್ದಾರಂತೆ. ರಾಷ್ಟ್ರಪತಿ ಚುನಾವಣೆ ಬೆನ್ನಲ್ಲೇ ಸಂಪುಟ ವಿಸ್ತರಣೆ ಮಾತು ಕೇಳಿ ಬರ್ತಾ ಇದೆ. ಸಂಪುಟ ವಿಸ್ತರಣೆ ಅಥವಾ ಪುನರಚನೆಗೆ ಮುಂದಾಗಿದ್ದಾರಂತೆ ಮುಖ್ಯಮಂತ್ರಿಗಳು. ಇನ್ನೊಂದು ವಾರದಲ್ಲಿ ಸಂಪುಟ ವಿಸ್ತರಣೆ ತೀರ್ಮಾನವನ್ನು ತೆಗೆದುಕೊಳ್ತಾರೆ ಅನ್ನೋ ಸುದ್ದಿ. ಬ್ರೇಕಿಂಗ್ ನ್ಯೂಸ್. ಖಾಲಿ ಇರುವ 5 ಸ್ಥಾನ ತುಂಬುವ ಬಗ್ಗೆ ಮಹತ್ವದ ನಿರ್ಣಯವನ್ನು ತೆಗೆದುಕೊಳ್ತಾರೆ. 4-5 ದಿವಸದಲ್ಲಿ ಆಕಾಂಕ್ಷಿಗಳಿಗೂ ಕೂಡ ಸಿಹಿ ಸುದ್ದಿ ಸಿಗುತ್ತೆ. ಸಂಪುಟದ ಜೊತೆಗೆ ನಿಗಮ ಮಂಡಳಿಗೂ ಕೂಡ ನೇಮಕ ಮಾಡುವಂತಹ ಸಾಧ್ಯತೆ ಇದ್ದೇ ಇರುತ್ತೆ. ಇನ್ನು 7-8 ತಿಂಗಳಲ್ಲಿ ಮುಂದಿನ ಎಲೆಕ್ಷನ್ ಬಂತು. ಪಕ್ಷ ಸಂಘಟನೆ 2023 ಚುನಾವಣೆಯನ್ನೇ ಟಾರ್ಗೆಟ್ ಅಂದರೆ ದೃಷ್ಟಿಯಲ್ಲಿ ಇಟ್ಕೊಂಡು ಖಾಲಿ ಸಚಿವ ಸ್ಥಾನಗಳ ಜೊತೆ ನಿಗಮ ಮಂಡಳಿಗೂ ಕೂಡ ನೇಮಕ ಮಾಡಿ ಆದೇಶ ಹೊರಡಿಸುವಂತಹ ಸಾಧ್ಯತೆ ಇದೆಲ್ಲವೂ ಇನ್ನೊಂದು ವಾರದಲ್ಲಿ ನಡೆಯುತ್ತೆ ಅಂತ ಸುದ್ದಿ.
ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಪೊಲಿಟಿಕಲ್ ಬ್ಯೂರೋ ಇಂದ ಕೃಷ್ಣ ಲೈವ್ ಜಾಯಿನ್ ಆಗಿದ್ದಾರೆ. ಗುಡ್ ಮಾರ್ನಿಂಗ್ ಕೃಷ್ಣ. ತುಂಬಾ ಅಹಮಗಳಿವೆ ಪ್ರಶ್ನೆ ಕೇಳಕ್ ನನಗೆ. ನಂಬರ್ 1, ಇತ್ತೀಚೆಗಾದಂತಹ ಮೀಟಿಂಗ್ಗಳಲ್ಲಿ ಯಾಕೋ ಬೇರೆ ಶಾಸಕರೆಲ್ಲ ಬೇಜಾರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅತಿವೃಷ್ಟಿ ಬಗ್ಗೆ ಮಾತಾಡಲೇ ಇಲ್ಲ ಮುಖ್ಯಮಂತ್ರಿಗಳು. ಒಂದು ಬೇಜಾರು ಏನಾಯ್ತು ಅವತ್ತು ಮೀಟಿಂಗಲ್ಲಿ? ಆ ಬೇಜಾರು ಹೇಳ್ಕೊಳಕ್ ಸಾಧ್ಯನೇ ಆಗಲಿಲ್ಲ. ಮುಖ್ಯಮಂತ್ರಿಗಳು ಕೇಳಿಸ್ಕೊಳ್ಳೋ ಸ್ಥಿತಿಲಿ ಇಲ್ವಾ ಅಂತ? ಖಂಡಿತವಾಗ್ಲೂ ಹರೀಶ್, ಎಲ್ಲ ಒಂದು ಕಡೆ ಶಾಸಕರ ಸಮಸ್ಯೆಗಳನ್ನು ಕೇಳುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಮುಂದಾಗಿಲ್ಲ ಅನ್ನುವಂಥದ್ದು ಕೂಡ ಹೇಳಲಾಗ್ತಾ ಇದೆ. ಯಾಕಂದರೆ ಮೊನ್ನೆ ನಡೆದಂಥ ಸಭೆ ಏನಿದೆ, ಪ್ರಮುಖವಾಗಿ ರಾಷ್ಟ್ರಪತಿ ಚುನಾವಣೆಗೆ ಮತದಾನಕ್ಕೆ ಸಂಬಂಧಪಟ್ಟಂತೆ ಸಭೆಯನ್ನು ಕರೆಯಲಾಗಿತ್ತು. ಅದಾದ ನಂತರವಾಗಿ ಶಾಸಕರ ಜೊತೆಗೂ ಕೂಡ ಮುಖ್ಯಮಂತ್ರಿಗಳು ಸಮಾಲೋಚನೆಯನ್ನು ನಡೆಸಿದರು. ಆದರೆ ಎಲ್ಲೋ ಒಂದು ಕಡೆ ಶಾಸಕರ ಸಮಸ್ಯೆಗಳ ಬಗ್ಗೆ ಸಾಲು ಸಮಸ್ಯೆಗಳಿದ್ದಾವೆ. ಆದರೆ ಅದನ್ನು ಮುಖ್ಯಮಂತ್ರಿಗಳು ಕೇಳುವಂಥ ನಿಟ್ಟಿನಲ್ಲಿ ಮುಂದಾಗಿಲ್ಲ ಅನ್ನೋದು ಕೂಡ ಒಂದಷ್ಟು ಜನ ಶಾಸಕರ ಅಸಮಾಧಾನವಾಗಿರುವಂಥದ್ದು. ಮತ್ತು ಒಂದಷ್ಟು ಜನ ಶಾಸಕರು ಒಂದಷ್ಟು ಸಮಸ್ಯೆಗಳ ಬಗ್ಗೆ ಪಟ್ಟಿ ಮಾಡ್ಕೊಂಡು ರೆಡಿ ಮಾಡ್ಕೊಂಡು ಬಂದಿದ್ರು. ಅಂದ್ರೆ ಈಗಾಗಲೇ ಮುಖ್ಯಮಂತ್ರಿಗಳು ಯಾವುದೇ ಬಿಜೆಪಿ ಶಾಸಕಾಂಗ ಪಕ್ಷದ ಸಭೆಯನ್ನ ಕರೆದಂತ ಸಂದರ್ಭದಲ್ಲಿ, ಅಂದ್ರೆ ಇತ್ತೀಚೆಗೆ ನಡೆದಂತ ಸಭೆಯಲ್ಲಿ ಯಾವುದೇ ಸಭೆಗಳಲ್ಲೂ ಕೂಡ ಶಾಸಕರ ಸಮಸ್ಯೆಗಳನ್ನ ಕೇಳುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಕೇಳಿಲ್ಲ. ಅದಕ್ಕೋಸ್ಕರವಾಗಿ ಈ ಒಂದು ಸಭೆಯಲ್ಲಾದರೂ ತಮ್ಮ ಸಮಸ್ಯೆಗಳ ಬಗ್ಗೆ ಕೇಳಬಹುದು ಅನ್ನೋದು ವಿಶ್ವಾಸದಲ್ಲಿದ್ರು. ಪ್ರಮುಖವಾಗಿ ಈಗಾಗಲೇ ರಾಜ್ಯದಲ್ಲಿ ಹಲವು ಜಿಲ್ಲೆಗಳಲ್ಲಿ ಈಗಾಗಲೇ ಮಳೆ ಸುರಿತಾ ಇರುವಂತದ್ದು, ಮಳೆಯಿಂದಾಗಿ ಸಾಕಷ್ಟು ಸಮಸ್ಯೆಗಳು ಸಂಭವಿಸಿರುವಂತದ್ದು, ಮತ್ತೆ ಅತಿವೃಷ್ಟಿಯಿಂದಾಗಿ ಎಲ್ಲ ಒಂದ್ ಕಡೆ ಅನುದಾನ ಕೂಡ ಸಾಕಾಗ್ತಾ ಇಲ್ಲ ಅನ್ನೋದು ಕೂಡ ಶಾಸಕರ ಅಸಮಾಧಾನವಾಗಿರುವಂತದ್ದು. ಅದ್ರ ಜೊತೆಗೆ ಅಭಿವೃದ್ಧಿ ವಿಚಾರದಲ್ಲಿ ಈಗಾಗಲೇ ಚುನಾವಣೆಗೆ ಇನ್ನು ಕೇವಲ 8-9 ತಿಂಗಳು ಮಾತ್ರ ಬಾಕಿ ಇದೆ. ಇಂತಹ ಸಂದರ್ಭದಲ್ಲಿ ಈಗಾಗಲೇ ಬಾಕಿ ಇರತಕ್ಕಂಥ ಕಾಮಗಾರಿಗಳೇನಿದೆ ಅದನ್ನ ಮುಗಿಸುವಂತ ನಿಟ್ಟಿನಲ್ಲಿ ಒಂದಷ್ಟು ಅನುದಾನ ಬೇಕಾಗುತ್ತೆ. ಮತ್ತೆ ಈಗಾಗಲೇ ಟೆಂಡರ್ ಅಂದ್ರೆ ಈಗಾಗಲೇ ಕಾಮಗಾರಿಯನ್ನ ಬಿಲ್ ಪಾವತಿ ಮಾಡುವಂತ ನಿಟ್ಟಿನಲ್ಲಿ ಅದು ಒಂದು ಕಡೆ ಕಾನೂನಾತ್ಮಕವಾಗಿ ಸಮಸ್ಯೆ ಆಗ್ತಾ ಇದೆ. ಮತ್ತೆ ಗುತ್ತಿಗೆದಾರರು ಕೂಡ ಒಂದಷ್ಟು ಕಂಪ್ಲೇಂಟ್ಗಳನ್ನ ಶಾಸಕರಿಗೆ ಕೊಡ್ತಾ ಇದ್ದಾರೆ. ಇಂತಹ ಸಂದರ್ಭದಲ್ಲಿ ಒಂದಷ್ಟು ವಿಚಾರಗಳನ್ನ ಸರಿಪಡಿಸುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಗಮನ ಸೆಳೆಯುವಂತ ನಿಟ್ಟಿನಲ್ಲಿ ಮುಂದಾಗಿದ್ರು. ಆದರೆ ಮೊನ್ನೆ ನಡೆದಂತ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಪ್ರಮುಖವಾಗಿ ಆ ಒಂದು ಸಭೆಯ ಬಗ್ಗೆ ಮುಖ್ಯಮಂತ್ರಿಗಳು ಒಂದು ರೀತಿಯೂ ಕೂಡ ಚಕರ ಎತ್ತಿಲ್ಲ. ಇದು ಎಲ್ಲ ಒಂದ್ ಕಡೆ ಮುಖ್ಯಮಂತ್ರಿಗಳ ನಡೆ ಏನಿದೆ ಇದು ಶಾಸಕರ ಅಸಮಾಧಾನಕ್ಕೆ ಕಾರಣವಾಗಿರುವಂತದ್ದು. ಇದ್ರ ಜೊತೆಗೆ ಮುಖ್ಯವಾಗಿ ಇನ್ನು 7-8 ತಿಂಗಳು ಮಾತ್ರ ಚುನಾವಣೆ ಬಾಕಿ ಇರುವಂತ ಕಾರಣಕ್ಕೋಸ್ಕರವಾಗಿ ಪಕ್ಷದ ಹಿತದೃಷ್ಟಿಯಿಂದಾಗಿ ಮತ್ತೆ ಪಕ್ಷ ಸಂಘಟನೆ ಮಾಡುವಂತ ದೃಷ್ಟಿಯಿಂದಾಗಿ ಚುನಾವಣೆ ಗೆಲ್ಲುವಂತ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳು ಸಂಪುಟ ಪುನರಚನೆ ಮಾಡೋದಕ್ಕೂ ಕೂಡ ಮುಂದಾಗಿದ್ದಾರೆ ಅನ್ನೋದು ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ಬಿಜೆಪಿಗೆ ಇರ್ತಕ್ಕಂಥ ಸವಾಲು ಎಲ್ಲವೂ ಕೂಡ ಮುಗಿದಿದೆ. ಅಂದ್ರೆ ರಾಷ್ಟ್ರಪತಿ ಚುನಾವಣೆ ಕೂಡ ಇತ್ತು, ರಾಷ್ಟ್ರಪತಿ ಚುನಾವಣೆ ಮುಗಿದಿದೆ. ಇನ್ನು 4-5 ದಿನಗಳಲ್ಲಿ ಸಂಪುಟ ವಿಸ್ತರಣೆಗೂ ಕೂಡ ಮುಂದಾಗುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುವಂತದ್ದು. ಯಾಕಂದ್ರೆ ಹರೀಶ್, ಮುಖ್ಯವಾಗಿ ಬೆಳಗಾವಿಯಲ್ಲಿ ಈಗಾಗಲೇ ಪ್ರಮುಖವಾದಂತ ನಾಯಕರುಗಳಿಗೆ ಯಾರಿಗೂ ಕೂಡ ಮಂತ್ರಿ ಸ್ಥಾನವನ್ನ ಕೊಟ್ಟಿಲ್ಲ. ಹೀಗಾಗಿ ಅಲ್ಲಿ ಗೆಲ್ಲಬೇಕಾದಂತ ಅನಿವಾರ್ಯತೆ ಇರುವಂತದ್ದು. ಮತ್ತೆ ಹಳೆ ಮೈಸೂರು ಭಾಗದಲ್ಲಿ ಸಿಪಿ ಯೋಗೇಶ್ವರ್ ಕೂಡ ಎಲ್ಲ ಒಂದ್ ಕಡೆ ಹಳೆ ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆ ಜವಾಬ್ದಾರಿ ಕೊಡೋದಕ್ಕೆ ಮುಂದಾಗಿದ್ದಾರೆ. ಇಂಥವರಿಗೆ ಮಂತ್ರಿ ಮಂಡಳಿ ಅವಕಾಶವನ್ನು ಮಾಡಿಕೊಡೋದ್ರ ಮೂಲಕವಾಗಿ ಚುನಾವಣೆ ಗೆಲ್ಲೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ಸಂಪುಟ ವಿಸ್ತರಣೆಗೆ ಇನ್ನು 4-5 ದಿನಗಳಲ್ಲಿ ಮಾಡುವಂತ ಸಾಧ್ಯತೆ ಕೂಡ ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಕೃಷ್ಣ. ಹಾಗೆಯೇ ಇಲ್ಲಿ ಕಮ್ ಬ್ಯಾಕ್ ಟು ಯು ಕೃಷ್ಣ. ಇದೀಗ ಮಗದೊಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಮೈಸೂರು ದಸರಾ 2022 ಆಚರಣೆ ಹಿನ್ನೆಲೆಯಲ್ಲಿ ದಸರಾ ಆಚರಣೆ ಸಿದ್ಧತೆ ಬಗ್ಗೆ ಈಗ ಇವತ್ತು ಮೀಟಿಂಗ್ ಇದೆ. ಇವತ್ತು ಸಂಜೆ ಸಿಎಂ ನೇತೃತ್ವದಲ್ಲಿ ಪೂರ್ವಭಾವಿ ಸಭೆ ಕರೆದಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ವಿಧಾನಸೌಧದಲ್ಲಿ ಸಂಜೆ 4 ಗಂಟೆಗೆ ಒಂದು ಮಹತ್ವದ ಸಭೆ ಇದೆ. ಉದ್ಘಾಟಕರನ್ನ ಅಂದ್ರೆ ಉದ್ಘಾಟನೆ ಯಾರು ಮಾಡ್ತಾರೆ ಅಂತ ಫೈನಲೈಸ್ ಮಾಡ್ತಾರೆ. ಮೈಸೂರು ದಸರಾ ಮೂಲಕ ಮೈಸೂರು ಭಾಗದ ಮೇಲೆ ಬಿಜೆಪಿ ಕೂಡ ಈಗ ಕಣ್ಣಿಟ್ಟಿದೆ. ಹಳೆಯ ಮೈಸೂರು ಭಾಗದಲ್ಲಿ ಬಿಜೆಪಿ ಮತಬೇಟೆಗೆ ಸರ್ಕಸ್ ಮಾಡ್ತಿದ್ದಾರೆ. ಕಾಂಗ್ರೆಸ್ ಸ್ಟ್ರಾಂಗ್ ಆಗಿದೆ, ಆ ಕಡೆ ಜೆಡಿಎಸ್ ಇದೆ. ಚುನಾವಣಾ ದಸರಾ ಉತ್ಸವ ಮಾಡೋದಕ್ಕೆ ತಯಾರಿ ಮಾಡ್ತಿದ್ದಾರೆ. ಈಗಾಗಲೇ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಓಡಾಡ್ತಿದ್ದಾರೆ. ಹಾಗಾಗಿ ದಸರಾ ಪ್ಲಸ್ ಭಾರತೀಯ ಜನತಾ ಪಕ್ಷ ಭಾಗದಲ್ಲಿ ಅತಿ ಹೆಚ್ಚು ಮತಗಳ ಪಡೆದು ಗೆಲ್ಲುವಂತಹ ಆಲೋಚನೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕೃಷ್ಣ ಮತ್ತೆ ರೀಜಾಯಿನ್ ಆಗ್ತಿದ್ದಾರೆ. ವೆಲ್ಕಮ್ ಬ್ಯಾಕ್ ಕೃಷ್ಣ. ದಸರಾ ಈ ಬಾರಿ ಹೇಗಿರುತ್ತೆ? ಭಾರತೀಯ ಜನತಾ ಪಕ್ಷದವರು ಅಂದರೆ ಸರ್ಕಾರ ಬರೀ ನಾಡ ಉತ್ಸವ ಅಂತ ಮಾತ್ರ ನೋಡ್ತಾ ಇದ್ದಾರಾ ಅಥವಾ ಮುಂದಿನ ಎಲೆಕ್ಷನ್ ದೃಷ್ಟಿಕೋನದಲ್ಲೂ ಅದನ್ನು ಗಮನಿಸ್ತಿದ್ದಾರಾ? ಹರೀಶ್, ಮುಂದಿನ ಚುನಾವಣೆಯ ದೃಷ್ಟಿಕೋನದಲ್ಲಿ ಇಟ್ಕೊಂಡು ಈ ಒಂದು ದಸರಾ ಉತ್ಸವನ್ನ ರಾಜ್ಯ ಬಿಜೆಪಿ ಗಮನಿಸ್ತಾ ಇರುವಂತದ್ದು ನೀವು ಗಮನಿಸಿರಬಹುದು. ಈಗಾಗಲೇ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಹಳೆ ಮೈಸೂರು ಭಾಗದಲ್ಲಿ ಗೆಲ್ಲುವಂತ ನಿಟ್ಟಿನಲ್ಲಿ ಒಂದಷ್ಟು ಟಾರ್ಗೆಟ್ ಅನ್ನ ರಾಜ್ಯದ ನಾಯಕರುಗಳಿಗೆ ಕೊಟ್ಟಿದ್ದಾರೆ. ಅದೇ ಒಂದು ಇದನ್ನ ಬಳಸಿಕೊಂಡು ಇದೀಗ ಮುಖ್ಯಮಂತ್ರಿಗಳು ಕೂಡ ಒಂದು ರೀತಿ ಮೆಗಾ ಪ್ಲಾನ್ ಅನ್ನ ಮಾಡಿದ್ದಾರೆ. ಒಂದು ರೀತಿ ದಸರಾ ಉತ್ಸವನ್ನ ಚುನಾವಣಾ ಉತ್ಸವವಾಗಿ ಮಾಡೋದಕ್ಕೂ ಕೂಡ ಈಗಾಗಲೇ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಇನ್ನು 3 ತಿಂಗಳಲ್ಲಿ ದಸರಾ ಕೂಡ ಬರ್ತಾ ಇರುವಂತದ್ದು. ನಾಡಹಬ್ಬ ಮೈಸೂರು ದಸರಾ
ಈಗಾಗಲೇ ದಸರಾ ಹಬ್ಬಕ್ಕೆ ಎಲ್ಲಾ ರೀತಿಯಿಂದ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ರಾಜ್ಯ ಸರ್ಕಾರ ಮುಂದಾಗಿರುವಂತದ್ದು. ಇವತ್ತು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಒಂದು ಉನ್ನತ ಮಟ್ಟದ ಸಭೆ ಕೂಡ ನಡೀತಾ ಇರುವಂತದ್ದು. ಆ ಒಂದು ಸಭೆಯಲ್ಲಿ ಮೈಸೂರು ಜನಪ್ರತಿನಿಧಿಗಳು, ಮಂಡ್ಯ ಜನಪ್ರತಿನಿಧಿಗಳು ಮತ್ತೆ ಆ ಭಾಗದ ಅಧಿಕಾರಿಗಳು ಕೂಡ ಸಭೆಯಲ್ಲಿ ಭಾಗವಹಿಸುತ್ತಿದ್ದಾರೆ. ಪ್ರಮುಖವಾಗಿ ಉನ್ನತ ಮಟ್ಟದ ಸಭೆಯಲ್ಲಿ ನಡೆಯುವ ಇತ್ತೀಚಿನ ಉನ್ನತ ಮಟ್ಟದ ಸಭೆಯಲ್ಲಿ ನಡೆದಂತ ಸಂದರ್ಭದಲ್ಲಿ ಯಾರನ್ನ ಆಹ್ವಾನ ಮಾಡಬೇಕು, ಆಹ್ವಾನ ಮಾಡುವಂತವ್ರನ್ನ ಯಾರಿಗೆ ಅಭಿಪ್ರಾಯವನ್ನು ಕೊಡಬೇಕು ಅಂದ್ರೆ ಯಾರನ್ನ ಉದ್ಘಾಟಕರಾಗಿ ಕರಿಬೇಕು ಅಂತವ್ರನ್ನ ಅಭಿಪ್ರಾಯ ಮಾಡುವಂತ ನಿರ್ಧಾರ ಮಾಡುವಂತ ನಿಟ್ಟಿನಲ್ಲಿ ಅಲ್ಲಿರ್ತಕ್ಕಂಥ ಸ್ಥಳೀಯ ಶಾಸಕರಿಗೆ ಅಭಿಪ್ರಾಯಕ್ಕೆ ಬಿಡುವಂತದ್ದು. ಮತ್ತೆ ಯಾವ ರೀತಿಯಾಗಿ ದಸರಾ ಹಬ್ಬವನ್ನು ಆಚರಣೆ ಮಾಡಬೇಕು ಅನ್ನೋದ್ರ ಬಗ್ಗೆ ಸೂಕ್ತವಾದಂತಹ ನಿರ್ಧಾರವನ್ನು ಇವತ್ತು ಮುಖ್ಯಮಂತ್ರಿಗಳು ಕೈಗೊಂಡಿದ್ದಾರೆ. ಈಗಾಗಲೇ ಇತ್ತೀಚೆಗೆ ನಡೆದಂತಹ ದಸರಾ ಉತ್ಸವ ಏನಿದೆ ಅದು ಎಲ್ಲೊಂದ್ ಕಡೆ ಸರಳ ಉತ್ಸವವಾಗಿ ನಡೆದಿತ್ತು. ಆದ್ರೆ ಈ ಬಾರಿಯ ದಸರಾ ಉತ್ಸವನ ಒಂದು ರೀತಿ ಅದ್ದೂರಿಯಾಗಿ ಮತ್ತೆ ಚುನಾವಣಾ ಉತ್ಸವವಾಗಿ ಮಾಡೋದಕ್ಕೂ ಕೂಡ ಮುಖ್ಯಮಂತ್ರಿಗಳು ತಂತ್ರವನ್ನ ರೂಪಿಸಿರುವಂತದ್ದು. ಮತ್ತೆ ಈಗಾಗಲೇ ದಶಪಥ ಅಂದ್ರೆ ಮೈಸೂರು ಮತ್ತೆ ಬೆಂಗಳೂರು ದಶಪಥ ರಸ್ತೆ ಏನಿದೆ ಅದನ್ನು ಕೂಡ ಉದ್ಘಾಟನೆ ಮಾಡುವಂತ ನಿಟ್ಟಿನಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನೇ ದಸರಾ ಸಂದರ್ಭದಲ್ಲಿ ಕರೆಸಿ ಉದ್ಘಾಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಮುಖ್ಯಮಂತ್ರಿಗಳು. ಹರೀಶ್, ಥ್ಯಾಂಕ್ ಯು ಸೊ ಮಚ್ ಕೃಷ್ಣ, ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ. ನ್ಯೂಸ್ ಮುಂದುವರಿತ ಒಂದು ಚಿಕ್ಕ ಬ್ರೇಕ್ ಆದ್ಮೇಲೆ ಎಲ್ಲೂ ಹೋಗದೆ ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಅಂಗನವಾಡಿ ಕಾರ್ಯಕರ್ತೆಯರಿಗೆ ಶೀಘ್ರವೇ ಸಿಹಿ ಸುದ್ದಿ ಸಿಗ್ತಾ ಇದೆ. ಶಿಕ್ಷಕಿಯರಾಗಲಿದ್ದಾರೆ ಅಂಗನವಾಡಿಯ ಕಾರ್ಯಕರ್ತೆಯರು. ಬ್ರೇಕಿಂಗ್ ನ್ಯೂಸ್. ಶಿಕ್ಷಕಿಯರು ಅಂತ ಪರಿಗಣಿಸೋದಕ್ಕೆ ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಫಾರಸು ಮಾಡಿದೆ. ಅಂಗನವಾಡಿ ಜೊತೆ 1-2ನೇ ತರಗತಿ ಸಂಯೋಜನೆಗೆ ಪ್ಲಾನ್ ಮಾಡ್ತಿದ್ದಾರೆ. ಅಂಗನವಾಡಿಗೆ ಶಾಲೆಗಳ ಸ್ವರೂಪ ಕೊಡೋದಕ್ಕೆ ಕೇಂದ್ರ ಸಿದ್ಧತೆ ಮಾಡ್ತಾ ಇದೆ. ಈ ಯೋಜನೆ ಜಾರಿಯಿಂದ ಗೌರವ ಧನ ವೇತನವಾಗಿ ಪರಿವರ್ತನೆ ಆಗುತ್ತೆ. ಸರ್ಕಾರಿ ಶಿಕ್ಷಕಿಯರಿಗೆ ಸಿಗುವ ಸೇವಾ ಭದ್ರತೆ ಇವ್ರಿಗೂ ಸಿಗುತ್ತೆ. ರಾಜ್ಯದ 66,000 ಅಂಗನವಾಡಿ ಕಾರ್ಯಕರ್ತರಿಗೆ ಒಂಥರ ಬಂಪರ್ ಇದೆ. ಆದರೆ ಎಲ್ಲ ಕ್ಲಿಯರ್ ಆಗಿ ಬಂದ್ರೆ ಟ್ರೈನಿಂಗ್ ಬಳಿಕ ಅವ್ರು ಟ್ರೈನಿಂಗ್ ಕೊಡ್ತಾರೆ. ಅಫ್ಕೋರ್ಸ್ ಶಿಕ್ಷಕರಂತೆ ಕೆಲಸ ನಿರ್ವಹಣೆ ಜವಾಬ್ದಾರಿ ಅವ್ರಿಗಿರುತ್ತೆ. ಉತ್ತರಾಖಂಡ್ ರಾಜ್ಯದಲ್ಲಿ ಯೋಜನೆ ಈಗಾಗಲೇ ಅನುಷ್ಠಾನಗೊಳಿಸಿದ್ದಾರೆ. ಹೀಗಾಗಿ ಅದೇ ಮಾದರಿಯಲ್ಲಿ ಕರ್ನಾಟಕದಲ್ಲಿ ಕೂಡ ಯೋಜನೆ ಜಾರಿಗೊಳಿಸೋದಕ್ಕೆ ನಿರ್ಧಾರ ಮಾಡಲಾಗಿದೆ. 3-6 ವರ್ಷದ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ಅಂಗನವಾಡಿ ಕಾರ್ಯಕರ್ತರನ್ನು ನಿಯೋಜಿಸಲಾಗ್ತಿತ್ತು. ಬಾಣಂತಿಯರು ಗರ್ಭಿಣಿಯರ ಆರೋಗ್ಯದ ಮೇಲೆ ನಿಗಾ ಇರಿಸುವ ಜವಾಬ್ದಾರಿ ಕೂಡ ಅವರಿಗಿತ್ತು. ಇದೀಗ ಅವರನ್ನೂ ಶಿಕ್ಷಕಿಯರೆಂದು ಪರಿಗಣಿಸಲು ರಾಷ್ಟ್ರೀಯ ಶಿಕ್ಷಣ ನೀತಿ ಶಿಫಾರಸು ಮಾಡಿದೆ. ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಒಂದು ಕಾಡಾನೆ ನಲ್ಲಿಯಲ್ಲಿ ನೀರು ಕುಡಿದ ಅಪರೂಪದ ಘಟನೆ ನಡೀತು. ಬಂಡೀಪುರದ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಬಹಳ ಪ್ರಸಿದ್ಧವಾದ ಬೆಟ್ಟ. ಕಾಡಾನೆಗಳೆಲ್ಲ ಅಪರೂಪ. ಅಲ್ಲೆಲ್ಲೋ ಹೊಳ ಕೆರೆ ಅಲ್ಲೆಲ್ಲ ನೀರು ಕುಡಿಯುತ್ತೆ. ದಂಡಿಗಟ್ಟಲೆ ಹಿಂಡು ಬಂದು ಆದರೆ ಇಲ್ಲಿ ಒಂಟಿ ಕಾಡಾನೆ ನಲ್ಲಿ ತಿರುಗಿಸಿ ನೀರು ಕುಡಿಯೋ ದೃಶ್ಯ ಪ್ರವಾಸಿಗರ ಮೊಬೈಲ್ನಲ್ಲಿ ಸೆರೆಯಾಗಿದೆ. ದಾಹವನ್ನು ಈ ಮೂಲಕ ಈ ಗಜರಾಜ ಆನೆ ಈಡೇರಿಸ್ಕೊಂಡಿದೆ. ಈ ದೃಶ್ಯ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ.